ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 1/6/2026 ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ತಂದೆಯ ಶ್ರೀಮತವಾಗಿದೆ, ಈ ಹಳೆಯ ಪ್ರಪಂಚದಿಂದ ತಮ್ಮ ಮುಖವನ್ನು ತಿರುಗಿಸಿಕೊಳ್ಳಿ. ಜೀವನ್ಮುಕ್ತಿಗಾಗಿ ನೀವು ದೈವಿ ಮ್ಯಾನರ್ಸ್ ಧಾರಣೆ ಮಾಡಿಕೊಳ್ಳಿ. ಶಿವ ಭಗವಾನುವಾಚ: ಇಂದು ಅಂಧಕಾರದಲ್ಲಿದ್ದಾರೆ ಮಾನವರು ಎಂಬ ಗೀತೆಯನ್ನು ಮಕ್ಕಳು ಕೇಳಿದಿರಿ. ಒಂದು ಕಡೆ ಇಡೀ ಪ್ರಪಂಚವಿದೆ ಎಂದರೆ ಭಕ್ತಿ ಮಾರ್ಗದವರಿದ್ದಾರೆ, ಮತ್ತೊಂದು ಕಡೆ ನೀವು ಜ್ಞಾನ ಮಾರ್ಗದವರಿದ್ದೀರಿ. ಅವರು ಭಕ್ತಿಯ ಏಣಿ ಹತ್ತುತ್ತಿರುತ್ತಾರೆ ಮತ್ತು ನೀವು ಜ್ಞಾನದ ಏಣಿ ಹತ್ತುತ್ತೀರಿ. ಮಕ್ಕಳಿಗೆ ತಿಳಿದಿದೆ, ಅರ್ಧಕಲ್ಪದಿಂದ ಭಕ್ತಿಯ ಏಣಿ ಹತ್ತಲಾಗ್ತದೆ. ಭಕ್ತಿಯೂ ಸಹ ಮೊದಲು ಅವ್ಯಭಿಚಾರಿಯಾಗಿರ್ತದೆ, ನಂತರ ಕೊನೆಯಲ್ಲಿ ವ್ಯಭಿಚಾರಿಯಾಗ್ತದೆ. ಮನುಷ್ಯರು ಸಂಪೂರ್ಣ ಅಂಧಶ್ರದ್ಧೆಯಲ್ಲಿ ಬರ್ತಾರೆ, ಏನನ್ನೂ ತಿಳಿದುಕೊಳ್ಳೋದಿಲ್ಲ. ನಾವು ಅಂಧಕಾರದಲ್ಲಿದ್ದೇವೆ, ಸದ್ಗುರು ಇಲ್ಲದಿದ್ದರೆ ಘೋರ ಅಂಧಕಾರವೆಂದು ಹಾಡ್ತಾರೆ. ಗುರುಗಳಂತೂ ಇಲ್ಲಿ ಅನೇಕರಿದ್ದಾರೆ. ಹಾಗಾದರೆ ಸತ್ಯವಾದ ಗುರು ಯಾರು? ಸಾಧು, ಸಂತ, ಮಹಾತ್ಮ, ಭಕ್ತ ಮೊದಲಾದವರೆಲ್ಲರೂ ಸಾಧನೆ ಮಾಡ್ತಾರೆ ಅಥವಾ ನೆನಪು ಮಾಡ್ತಾರೆ. ಶಾಸ್ತ್ರ, ವೇದ, ಉಪನಿಷತ್ತು ಇತ್ಯಾದಿಗಳನ್ನು ಓದುತ್ತಾರೆ. ಆದರೂ ಮತ್ತೆ ಹೇಳ್ತಾರೆ, ಭಗವಂತ ಬಂದಾಗಲೇ ನಮ್ಮ ಸದ್ಗತಿ ಮಾಡುವರು ಎಂದು. ಸದ್ಗತಿದಾತನಿಗೆ ಪತಿತ ಪಾವನನೆಂದು ಹೇಳಲಾಗ್ತದೆ. ಈಗ ನೀವು ಮಕ್ಕಳು ಘೋರ ಅಂಧಕಾರದಲ್ಲಿಲ್ಲ, ನೀವು ಜ್ಞಾನದ ಬೆಳಕಿನೆಡೆಗೆ ಬಂದಿದ್ದೀರಿ. ಪತಿತ ಪಾವನ ತಂದೆಯನ್ನು ಅರಿತುಕೊಂಡಿದ್ದೀರಿ ಹಾಗೂ ಅವರನ್ನು ನೆನಪು ಮಾಡ್ತೀರಿ. ಯಾವ ಮಗು ಎಷ್ಟು ನೆನಪು ಮಾಡುವರೋ ಮತ್ತು ಜ್ಞಾನದ ಧಾರಣೆ ಮಾಡಿಕೊಳ್ಳುವರೋ ಅಷ್ಟು ಅವರ ಅಜ್ಞಾನ ಅಂಧಕಾರ ವಿನಾಶವಾಗ್ತದೆ. ಬೆಳಕಿನೆಡೆಗೆ ಕರೆದುಕೊಂಡು ಹೋಗುವರು ಒಬ್ಬ ತಂದೆಯಾಗಿದ್ದಾರೆ. ಜ್ಞಾನ ಅಂಜನವನ್ನು ಸದ್ಗುರು ಕೊಟ್ಟರು ಎಂದು ಹೇಳ್ತಾರೆ. ಇದು ಯಾವುದೇ ಕಾಡಿಗೆ ಅಲ್ಲ, ಜ್ಞಾನದ ಮಾತಾಗಿದೆ. ಜ್ಞಾನದ ಜೊತೆ ಯೋಗವಿದೆ. ಮನುಷ್ಯರು ಭಕ್ತಿಯನ್ನು ಕಲಿಸುತ್ತಾರೆಂದರೆ ಅವರೊಂದಿಗೂ ಯೋಗವಿರ್ತದೆ. ಈಗ ನೀವು ಮಕ್ಕಳ ಬುದ್ಧಿ ಯೋಗ ನಿರಾಕಾರ ಪರಮಪಿತ ಪರಮಾತ್ಮನ ಜೊತೆ ಜೋಡಿಸಲ್ಪಟ್ಟಿದೆ. ನೀವು ಮಕ್ಕಳಲ್ಲೂ ನಂಬರ್ 1 ಇದ್ದಾರೆ. ಇಡೀ ವಿಶ್ವದಲ್ಲಿ ನಿಮ್ಮ ವಿನಃ ಮತ್ಯಾವ ಮನುಷ್ಯ ಮಾತ್ರರ ಬುದ್ಧಿಯೋಗ ಪರಮಪಿತ ಪರಮಾತ್ಮ ಸರ್ವಶಕ್ತಿವಂತನ ಜೊತೆ ಇಲ್ಲ. ನೀವು ತಂದೆ ಹಾಗೂ ಮುಕ್ತಿ ಜೀವನ್ಮುಕ್ತಿ ಧಾಮದೊಂದಿಗೆ ಯೋಗವನ್ನು ಇಡಬೇಕಾಗ್ತದೆ. ಒಳ್ಳೆಯ ದೈವಿ ಮ್ಯಾನರ್ಸ್ ಬೇಕಾಗಿದೆ. ಈ ಸಮಯದಲ್ಲಿ ಎಲ್ಲರದ್ದು ಅಸುರಿ ನಡವಳಿಕೆಯಾಗಿದೆ. ಪರಮಪಿತ ಪರಮಾತ್ಮನ ಗುಣಗಾನ ಮಾಡಲಾಗ್ತದೆ, ಏಕೆಂದರೆ ಅವರು ಮನುಷ್ಯ ಸೃಷ್ಟಿಯ ಬೀಜರೂಪ ಸತ್ಯ ಚೈತನ್ಯನಾಗಿದ್ದಾರೆ. ಆನಂದ ಸಾಗರ ಜ್ಞಾನಸಾಗರನಾಗಿದ್ದಾರೆ. ಸದಾಕಾಲಕ್ಕಾಗಿ ಪವಿತ್ರತೆಯ ಸಾಗರನಾಗಿದ್ದಾರೆ. ಅವರದ್ದು ಇದು ಅವಿನಾಶಿ ಪದವಿಯಾಗಿದೆ. ಮತ್ಯಾವುದೇ ಮನುಷ್ಯರ ಪದವಿ ಅವಿನಾಶಿಯಾಗಿರೋದಿಲ್ಲ. ಭಲೆ ನೀವೀಗ ಜ್ಞಾನಸಾಗರ ಪವಿತ್ರತೆಯ ಸಾಗರರಾಗ್ತೀರಿ, ಆದರೆ ಅಲ್ಪಕಾಲಕ್ಕಾಗಿ. ತಂದೆ ಹೇಳ್ತಾರೆ, ನಾನು ಬೇಹದ್ದಿನ ಸಾಗರನಾಗಿದ್ದೇನೆ. ನಿಮ್ಮನ್ನು ಬೇಹದ್ದಿನವರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಹಾಗಿದ್ದರೆ ಸೃಷ್ಟಿಯ ನಾಟಕ ಹೇಗೆ ನಡೀತದೆ? 84 ಜನ್ಮಗಳನ್ನು ಹೇಗೆ ಪಡೀತೀರಿ? ಆದ್ದರಿಂದ ನೀವು ಸದಾ ಪಾವನರಾಗಲು ಸಾಧ್ಯವಿಲ್ಲ.
ಕೇವಲ 21 ಜನ್ಮಗಳಿಗಾಗಿ ಪಾವನರಾಗ್ತೀರಿ. ಇದಕ್ಕೆ 21 ಪೀಳಿಗೆ ಎಂದು ಬರೆಯಲಾಗಿದೆ. ನೀವು ಸದಾಕಾಲಕ್ಕಾಗಿ ಪಾವನರಾಗುವುದು ಈ ಡ್ರಾಮಾದಲ್ಲಿ ನಿಯಮವಿಲ್ಲ. ನಾನು ಸದಾ ಪಾವನನಾಗಿದ್ದೇನೆ, ಪರಮಧಾಮದಲ್ಲಿರ್ತೇನೆ. ನನ್ನ ಬಳಿ ಜ್ಞಾನ, ಪವಿತ್ರತೆ ಮುಂತಾದ ಖಜಾನೆಗಳಿವೆ. ನೀವಿದನ್ನು ಮರೆತು ಹೋಗ್ತೀರಿ. ಆದ್ದರಿಂದ ಈ ಸಮಯದಲ್ಲಿ ತಂದೆ ಬಂದು ಮಕ್ಕಳನ್ನು ಘೋರ ಅಂಧಕಾರದಿಂದ ತೆಗೆದು ಜ್ಞಾನ ಮತ್ತು ಯೋಗದಿಂದ ಪವಿತ್ರರನ್ನಾಗಿ ಮಾಡ್ತಾರೆ. ನಾನು ಪರಮಧಾಮದಿಂದ ಬಂದಿದ್ದೇನೆ, ಈಗ ನನ್ನನ್ನು ನೆನಪು ಮಾಡಿರಿ ಎಂದು ತಂದೆಯ ವಿನಃ ಮತ್ಯಾರೂ ಹೇಳಲು ಸಾಧ್ಯವಿಲ್ಲ. ಈ ನನ್ನ ಮಹಾವಾಕ್ಯಗಳನ್ನು ಯಾರೂ ಕಾಪಿ ಮಾಡಲು ಸಾಧ್ಯವಿಲ್ಲ. ನಾನು ಬರುವುದೇ ನೀವು ಮಕ್ಕಳನ್ನು 21 ಜನ್ಮಗಳಿಗಾಗಿ ರಾಜರಿಗೆ ರಾಜರನ್ನಾಗಿ ಮಾಡಲು. ಅಂದ ಮೇಲೆ ಆಗಬೇಕಲ್ಲವೇ? ಯಾರು ಕಲ್ಪದ ಮೊದಲು ಆಗಿದ್ದರೋ ಅವರೇ ಆಗುವರು. ಎಷ್ಟು ಮಂದಿ ಪವಿತ್ರರಾಗ್ತಾರೆ, ಎಷ್ಟು ಮಂದಿ ಅಜಾಮಿಳರಂತಹ ಪಾಪಿಗಳಾಗ್ತಾರೆ, ಎಷ್ಟು ಅಶುದ್ಧ ಮೈಲಿಗೆ ಆಗ್ತಾರೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಮೈಲಿಗೆ ವಸ್ತ್ರಗಳನ್ನು ತಂದೆಯೇ ಬಂದು ಸ್ವಚ್ಛ ಮಾಡಬೇಕಾಗ್ತದೆ. ಆತ್ಮವೇ ಮೈಲಿಗೆ ಆಗ್ತದೆ. ತಂದೆ ಆತ್ಮರಿಗೆ ತಿಳಿಸಿದರೆ, ಮಾಯಾ ರಾವಣ ನಿಮ್ಮನ್ನು ಎಷ್ಟೊಂದು ಮೈಲಿಗೆಯನ್ನಾಗಿ ಮಾಡಿದ್ದಾನೆ. ಕೇವಲ ಇದು ಒಂದು ಜನ್ಮದ ಮಾತಲ್ಲ, ಜನ್ಮ ಜನ್ಮಾಂತರದ ಮಾತಾಗಿದೆ. ಇಂತಹ ಆತ್ಮರನ್ನು ಸ್ವಚ್ಛ ಮಾಡಲು ಲಕ್ಷದ ಸೋಪನ್ನು ಕೊಡ್ತೇನೆ. ಮಕ್ಕಳೇ, ನನ್ನ ನೆನಪು ಮಾಡಿದಾಗ ನಂದಿ ಹೋಗುತ್ತಿರುವ ನೀವು ಆತ್ಮರು ಈಗ ಯೋಗದಿಂದ ಮತ್ತೆ ಜಾಗೃತರಾಗುವಿರಿ. ಆದರೆ ಎಷ್ಟೆಷ್ಟು ನನ್ನ ನೆನಪು ಮಾಡ್ತೀರೋ ಅಷ್ಟೇ ಆಗ್ತೀರಿ. ತಂದೆ ಸ್ಮೃತಿ ತರಿಸುತ್ತಿದ್ದಾರೆ. ನಾನು ನಿಮ್ಮನ್ನು ಸ್ವರ್ಗದಲ್ಲಿ ಕಳಿಸಿದ್ದೆನು ಮತ್ತು ಮಾಯೆ ಮೈಲಿಗೆಯನ್ನಾಗಿ ಮಾಡಿದೆ. ಈಗ ಪುನಃ ನಾನು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ. ಈ ಬ್ರಹ್ಮಾರವರ ತನುವಿನಿಂದ ಶಿಕ್ಷಣವನ್ನು ನೀಡುತ್ತಿದ್ದೇನೆ. ಹೇ ಮಕ್ಕಳೇ, ಲೌಕಿಕ ತಂದೆಯನ್ನು ಬುದ್ಧಿಯಿಂದ ಮರೆಯಿರಿ. ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ತಂದೆಯಾದ ನನ್ನ ನೆನಪು ಮಾಡಿರಿ. ಆಗ ನಿಮ್ಮ ಆತ್ಮ ಸ್ವಚ್ಛವಾಗ್ತಾ ಹೋಗುವುದು. ನಿಮಗೆ ಭವಿಷ್ಯದಲ್ಲಿ ಹೊಸ ಶರೀರ ಸಿಗುವುದು. ತತ್ವಗಳು ಸಹ ಸತೋಪ್ರಧಾನವಾಗ್ತವೆ ಎಂದು ತಂದೆ ಆತ್ಮರೊಂದಿಗೆ ಮಾತನಾಡ್ತಾರೆ. ಹೇಳ್ತಾರೆ, ಈಗ ಈ ಹಳೆಯ ಪ್ರಪಂಚವನ್ನು ಮರೆಯುತ್ತಾ ಹೋಗಿ ನನ್ನ ನೆನಪು ಮಾಡ್ತಾ ಹೋದರೆ ನನ್ನ ಬಳಿ ಬಂದು ನಂತರ ಸ್ವರ್ಗದಲ್ಲಿ ಹೋಗುವಿರಿ. ಇದು ಹಳೆಯ ಪ್ರಪಂಚವಾಗಿದೆ. ಇದರಲ್ಲಿ ಯಾವುದೇ ವಸ್ತು ತಯಾರು ಮಾಡಿದರೆ ಅದಕ್ಕೆ ಹೊಸ ಹೆಸರನ್ನಿಡ್ತಾರೆ. ಉದಾಹರಣೆಗೆ ಹೊಸ ದೆಹಲಿ, ಹಳೆಯ ದೆಹಲಿ ಎಂದು ಹೇಳ್ತಾರೆ. ಆದರೆ ಪ್ರಪಂಚವಂತೂ ಹಳೆಯದಲ್ಲವೇ? ಈಗ ನೀವು ಮಕ್ಕಳ ಬುದ್ಧಿಯೋಗ ಈ ಹಳೆಯ ಪ್ರಪಂಚದಿಂದ ದೂರ ಸರಿಯಬೇಕು. ನೀವು ಆತ್ಮರ ಮನೆ ನಿರ್ವಾಣಧಾಮವಾಗಿದೆ. ಈಗ ಅಲ್ಲಿಗೆ ಹೋಗಬೇಕಾಗಿದೆ. ಆದ್ದರಿಂದ ತಮ್ಮನ್ನು ಆತ್ಮನೆಂದು ನಿಶ್ಚಯ ಮಾಡಿಕೊಂಡು ನನ್ನ ನೆನಪು ಮಾಡಿರಿ. ಆಗ ಅಂತ್ಯಮತಿ ಸೋಗತಿ ಆಗುವುದು. ಮನುಷ್ಯರು ಅನೇಕರನ್ನು ನೆನಪು ಮಾಡ್ತಾರೆ. ಕೆಲವರು ಗುರುಗಳನ್ನು, ಕೆಲವರು ಕೃಷ್ಣನನ್ನು ನೆನಪು ಮಾಡ್ತಾರೆ. ಆದರೆ ಕೃಷ್ಣ ಎಲ್ಲಿಂದ ಬಂದ? ಇದು ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಪುನರ್ಜನ್ಮದಲ್ಲಿ ಬರಲೇಬೇಕಾಗಿದೆ ಎಂಬುದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ. ಈ ಪುನರ್ಜನ್ಮದ ಪದ್ಧತಿ ಸೃಷ್ಟಿಯ ಆದಿಯಿಂದಲೂ ನಡೆದು ಬಂದಿದೆ. ಸೃಷ್ಟಿಯ ಆದಿಯಲ್ಲಿ ದೇವಿ ದೇವತೆಗಳಿದ್ದರು. ಅವಶ್ಯವಾಗಿ ಪುನರ್ಜನ್ಮ ಅಲ್ಲಿಂದಲೇ ಆರಂಭವಾಗಿದೆ. ಮೊಟ್ಟ ಮೊದಲ ಪವಿತ್ರ ಮನುಷ್ಯ ಶ್ರೀಕೃಷ್ಣನಾಗಿದ್ದಾನೆ. ಆದ್ದರಿಂದ ಲಕ್ಷ್ಮೀನಾರಾಯಣರಿಗಿಂತಲೂ ಶ್ರೀಕೃಷ್ಣನ ಮಹಿಮೆ ಹೆಚ್ಚಿದೆ. ಏಕೆಂದರೆ ಮಕ್ಕಳು ಪವಿತ್ರ ಸತೋಪ್ರಧಾನ ಆಗಿರೋದರಿಂದ ಮಕ್ಕಳ ಮಹಿಮೆಯ ಗಾಯನವಿದೆ. ಆದ್ದರಿಂದ ಕೃಷ್ಣನ ಮಹಿಮೆ ಹೆಚ್ಚಾಗಿದೆ. ಆದರೆ ಕೃಷ್ಣಪುರಿ ಎಲ್ಲಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಸತ್ಯಯುಗಕ್ಕೆ ವೈಕುಂಠವೆಂದು ಹೇಳ್ತಾರೆ. ಆದರೆ ಕೃಷ್ಣನನ್ನು ದ್ವಾಪರದಲ್ಲಿ ಇದ್ದನೆಂದು ಏಕೆ ಹೇಳಿದ್ದಾರೆಯೋ ಗೊತ್ತಿಲ್ಲ. ಕೃಷ್ಣ ಮತ್ಯಾವುದೇ ಸಮಯದಲ್ಲಿ ಅದೇ ನಾಮರೂಪದಿಂದ ಬರಲು ಸಾಧ್ಯವಿಲ್ಲ. ಅದೇ ಹೆಸರು ಮತ್ತೊಂದು ಜನ್ಮದಲ್ಲಿರಲು ಸಾಧ್ಯವಿಲ್ಲ. ಕೃಷ್ಣ ಸತ್ಯಯುಗದಲ್ಲಿದ್ದನು. ನಿಮಗೆ ತಿಳಿದಿದೆ, ಈ ಜಗದಂಬೆ, ಜಗತ್ಪಿತ ಹೋಗಿ ಲಕ್ಷ್ಮೀನಾರಾಯಣರಾಗ್ತಾರೆ. ಸತ್ಯಯುಗಕ್ಕೆ ಕೃಷ್ಣಪುರಿ ಎಂದು ಹೇಳಲಾಗ್ತದೆ. ಈಗಂತೂ ಕಂಸಪುರಿಯಾಗಿದೆ. ಇವೆಲ್ಲವೂ ಅಸುರಿ ಹೆಸರುಗಳಾಗಿವೆ. ಅಲ್ಲಿ ದೈವಿ ಸಂಪ್ರದಾಯದವರಿದ್ದರು, ಇಲ್ಲಿ ಅಸುರಿ ಸಂಪ್ರದಾಯದವರಿದ್ದಾರೆ. ತಂದೆ ಮಕ್ಕಳಿಗೆ ಇದೆಲ್ಲವನ್ನು ಸಂಗಮದಲ್ಲಿಯೇ ತಿಳಿಸ್ತಾರೆ. ಅವರು ರಚಯಿತನಾಗಿದ್ದಾರೆ. ಅವರಿಗೆ ಮನುಷ್ಯ ಸೃಷ್ಟಿಯ ಬೀಜರೂಪನೆಂದು ಹೇಳಲಾಗ್ತದೆ. ಅಂದ ಮೇಲೆ ಅವಶ್ಯವಾಗಿ ಹೊಸ ಮನುಷ್ಯ ಸೃಷ್ಟಿಯನ್ನು ರಚಿಸುತ್ತಾರೆ. ಬಾಬಾ
ತಾವು ಪತಿತ ಪಾವನನಾಗಿದ್ದೀರಿ. ಈ ಪತಿತ ಸೃಷ್ಟಿಯನ್ನು ತಾವು ಬಂದು ಪಾವನ ಮಾಡಿ, ಪಾವನ ಸೃಷ್ಟಿಯನ್ನು ರಚಿಸಿ, ಪತಿತ ಸೃಷ್ಟಿಯ ವಿನಾಶ ಮಾಡಿಸಿ ಎಂದು ನೀವು ಹಾಡ್ತೀರಿ. ಪತಿತ ಪಾವನ ತಂದೆ ಬ್ರಹ್ಮರವರ ಮೂಲಕ ಪಾವನ ಸೃಷ್ಟಿಯನ್ನು ರಚಿಸಿ ಪತಿತ ಸೃಷ್ಟಿಯನ್ನು ವಿನಾಶ ಮಾಡಿಸ್ತಾರೆ. ಈ ಮಾತುಗಳನ್ನು ಮತ್ಯಾರೂ ತಿಳಿದುಕೊಂಡಿಲ್ಲ. ಈಗ ನೀವು ಮಕ್ಕಳು ತಂದೆಯ ಜೊತೆ ಯೋಗವನ್ನಿಡ್ತೀರಿ. ಬಾಬಾರವರು ಹೇಗೆ ಮೈಲಿಗೆ ವಸ್ತ್ರವನ್ನು ಒಗೆಯುತ್ತಾರೆ ಈಗ ನೀವು ನೋಡುತ್ತಿದ್ದೀರಿ. ಕೆಲವು ವಸ್ತ್ರಗಳಂತೂ ಒಗೆಯುವಾಗ ಹರಿದೇ ಹೋಗ್ತದೆ. ಅಂದರೆ ಕೆಲವರು ಬಹಳ ಮೈಲಿಗೆ ಅಜಾಮಳರಂತಹ ಪಾಪಾತ್ಮರಿದ್ದಾರೆ. ಅವರಿಗೆ ಧಾರಣೆ ಆಗುವುದೇ ಇಲ್ಲ. ಹಾಗೆಯೇ ಎಷ್ಟು ಒಳ್ಳೆಯ ಮಾತುಗಳನ್ನು ತಿಳಿಸ್ತಾರೆ. ಮಧುರ ಮುದ್ದಾದ ಮಕ್ಕಳೇ, ನಾನು ಅತೀ ಪ್ರಿಯ ತಂದೆಯನ್ನು ನೆನಪು ಮಾಡಿರಿ. ಪ್ರಿಯವಾದ ಸುಖಧಾಮವನ್ನು ನೆನಪು ಮಾಡಿ. ಇದೂ ಸಹ ನಿಮಗೆ ಮಾತ್ರ ತಿಳಿದಿದೆ. ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ. ಈಗ ಇದು ಅತಿ ದುಃಖಧಾಮವಾಗಿದೆ. ಮನುಷ್ಯರು ತ್ರಾಹಿ ತ್ರಾಹಿ ಎನ್ನುತ್ತಿದ್ದಾರೆ. ಒಬ್ಬರು ಇನ್ನೊಬ್ಬರನ್ನು ಸಾಯಿಸುತ್ತಿರುತ್ತಾರೆ. ಭಗವಂತನೇ ರಕ್ಷಣೆ ಮಾಡಿ ಎಂದು ಹೇಳ್ತಾರೆ. ಈ ಶಬ್ದ ಅವಶ್ಯವಾಗಿ ಮುಖದಿಂದ ಹೊರಡುತ್ತದೆ. ಏಕೆಂದರೆ ತಂದೆ ಮುಕ್ತಿದಾತನಾಗಿದ್ದಾರೆ. ನೀವು ತಿಳಿದುಕೊಂಡಿದ್ದೀರಿ, ತಂದೆ ಇಡೀ ವಿಶ್ವದ ಮಕ್ಕಳನ್ನು, ಅದರಲ್ಲಿಯೂ ವಿಶೇಷವಾಗಿ ನಿಮ್ಮನ್ನು ಸುಖಧಾಮದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಈ ನಶೆ ನೀವು ಮಕ್ಕಳಲ್ಲಿ ನಂಬರ್ 1 ಇದೆ. ಈ ವಿದ್ಯೆ ಕಡಿಮೆ ಇಲ್ಲ. ತಂದೆ ನೋಡಿ ಯಾರಿಗೆ ಓದಿಸುತ್ತಿದ್ದಾರೆ? ಅಜಾಮಿಳರಂಥ ಪಾಪಾತ್ಮರಿಗೆ ಓದಿಸಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ. ತಮೋಪ್ರಧಾನರಂತೂ ಎಲ್ಲರೂ ಆಗಿದ್ದಾರೆ. ಅವರನ್ನು ಸತೋಪ್ರಧಾನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಬೇಕಾಗ್ತದೆ. ಆದ್ದರಿಂದಲೇ ಮಕ್ಕಳಿಗೆ ಪದೇ ಪದೇ ತಿಳಿಸ್ತಾರೆ, ಇಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ. ಇಲ್ಲಿ ನಿಮಗೆ ಗುರಿಧ್ಯೇಯ ಬುದ್ಧಿಯಲ್ಲಿದೆ. ಈ ಪವಿತ್ರತೆಯ ಮ್ಯಾನರ್ಸನ್ನು ಮತ್ತೆ ಯಾರೂ ಕಲಿಸೋದಿಲ್ಲ. ಸನ್ಯಾಸಿಗಳಾದರೂ ಮನೆ ಮಠ ಬಿಡಿಸ್ತಾರೆ. ಆದರೆ ಇಲ್ಲಿ ತಂದೆ ತಿಳಿಸ್ತಾರೆ, ನೀವು ಮನೆಯನ್ನು ಬಿಡುವಂತಿಲ್ಲ. ಈ ಹಳೆಯ ಪ್ರಪಂಚವನ್ನು ಬಿಡಬೇಕಾಗಿದೆ, ಅರ್ಥಾತ್ ಮರೆಯಬೇಕಾಗಿದೆ. ಅದು ಹದ್ದಿನ ಸನ್ಯಾಸ, ಇದು ಬೇಹದ್ದಿನ ಸನ್ಯಾಸವಾಗಿದೆ. ಆ ಸನ್ಯಾಸಿಗಳು ಎಷ್ಟೊಂದು ಮಾನ್ಯತೆ ಸಿಗ್ತದೆ. ಸಾಧು ಸಮಾಜದವರು ಸರ್ಕಾರಕ್ಕೂ ಮತ ಕೊಡ್ತಾರೆ. ಮುಂದೆ ಹೋದಂತೆ ಈ ಸನ್ಯಾಸಿ ಮೊದಲಾದವರು ನೀವು ಮಾತೆಯರ ಚರಣಗಳಿಗೆ ಬೀಳುವರು. ಮಾತೆಯರಿಲ್ಲದೆ ಅವರ ಉದ್ಧಾರವಾಗಲು ಸಾಧ್ಯವಿಲ್ಲ. ಏಕೆಂದರೆ ನೀವು ಜ್ಞಾನ ಕೊಡ್ತೀರಿ. ಉಳಿದಂತೆ ಚರಣಗಳಿಗೆ ಬೀಳುವ ಮಾತಿಲ್ಲ. ಯಾರಾದರೂ ನಮಸ್ತೆ ಅಥವಾ ರಾಮ್ ರಾಮ್ ಎಂದು ಹೇಳಿದರೆ ಅವರಿಗೆ ಪ್ರತ್ಯುತ್ತರ ನೀಡಬೇಕಾಗ್ತದೆ. ತಂದೆಯೂ ಸಹ ಮಕ್ಕಳೇ ನಮಸ್ತೆ ಎಂದು ಹೇಳ್ತಾರಲ್ಲವೇ? ನೀವು ಮಕ್ಕಳನ್ನು ನನಗಿಂತಲೂ ಶ್ರೇಷ್ಠರನ್ನಾಗಿ ಮಾಡ್ತೇನೆ. ನಿಮ್ಮನ್ನು ಬ್ರಹ್ಮಾಂಡ ಹಾಗೂ ಸೃಷ್ಟಿ ಎರಡಕ್ಕೂ ಮಾಲೀಕರನ್ನಾಗಿ ಮಾಡ್ತೇನೆ. ಮತ್ತು ನಾನು ವಾನಪ್ರಸ್ಥದಲ್ಲಿ ಹೊರಟು ಹೋಗ್ತೇನೆ. ಆದರೆ ನೀವೀಗ ಶ್ರೀಮತದಂತೆ ನಡೆಯಬೇಕಾಗಿದೆ. ಈ ಹಳೆಯ ಪ್ರಪಂಚದಿಂದ ಮುಖವನ್ನು ತಿರುಗಿಸಬೇಕಾಗಿದೆ. ರಾಮ, ರಾವಣ ಮತ್ತು ಸೀತೆಯ ಗೊಂಬೆಗಳು ಇರುತ್ತವೆಯಲ್ಲವೇ? ಸೀತೆ ರಾವಣನಿಗೆ ಬೆನ್ನು ತೋರಿಸಿ ರಾಮನ ಕಡೆ ಮುಖ ಮಾಡ್ತಾಳೆ. ಇದನ್ನು ಗೊಂಬೆಗಳ ರೂಪದಲ್ಲಿ ತೋರಿಸಿದ್ದಾರೆ. ಹಾಗೆಯೇ ನರಕವನ್ನು ಕಾಲಿನಿಂದ ಒದೆಯುವ ಹಾಗೂ ಸ್ವರ್ಗವನ್ನು ಅಂಗೈಯಲ್ಲಿ ಹಿಡಿದಿರುವ ಕೃಷ್ಣನ ಚಿತ್ರವೂ ಇದೆ. ತಂದೆ ಬಹಳ ಚೆನ್ನಾಗಿ ತಿಳಿಸ್ತಾರೆ. ಆದರೆ ಇಂಥವರೊಂದಿಗೆ ವ್ಯಾಪಾರ ಮಾಡುವ ವ್ಯಾಪಾರಿಗಳೇ ವಿರಳ. ತಂದೆಗೆ ತಮ್ಮ ಹಳೆಯ ತನು, ಮನ, ಧನವನ್ನು ಕೊಟ್ಟು ಹೊಸತನ್ನು ಪಡೆಯಿರಿ. ಇದು ಬಹಳ ದೊಡ್ಡ ಇನ್ಶೂರೆನ್ಸ್ ಆಗಿದೆ. ನೀವೀಗ ಆತ್ಮನನ್ನು ಪವಿತ್ರ ಮಾಡಿಕೊಂಡರೆ ಶರೀರ ಪವಿತ್ರವಾದದ್ದು ಸಿಗುವುದು. ಇದರಿಂದ ನಂತರ ನೀವು ಸ್ವರ್ಗದ ರಾಜ್ಯಭಾರ ಮಾಡ್ತೀರಿ. ಆದ್ದರಿಂದ ತಂದೆಗೆ ವ್ಯಾಪಾರಿ, ಜಾದೂಗಾರನೆಂದು ತಿಳಿತಾರೆ. ಪತಿತರನ್ನು ಪಾವನರನ್ನಾಗಿ ಮಾಡುವರು. ಇದು ಈಶ್ವರೀಯ ಜಾದೂ ಎಂದು ಹೇಳಬಹುದಲ್ಲವೇ? ನರಕವಾಸಿಗಳನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡಿರಿ ಎಂದು ಹೇಳ್ತೀರಿ. ಅಂದಮೇಲೆ ಈ ರೀತಿ ಮಾಡುವುದು ಬಹಳ ಒಳ್ಳೆಯ ಜಾದೂವಾಗಿದೆ. ಇದರಲ್ಲಿ ಬಹಳ ಪ್ರಾಪ್ತಿ ಇದೆ. ಆದ್ದರಿಂದ ರಾಜರಿಗೂ ರಾಜರಾಗಿ ಫಾಲೋ ಮಾಡಿರಿ. ನಾನು ಕುಳಿತಿದ್ದೇನೆ ಎಂದು ತಂದೆ ಹೇಳ್ತಾರೆ. ಇವರು ಅದರ್ ಕುಮಾರನಾಗಿದ್ದಾರೆ. ಮಮ್ಮಾರವರು ಕುಮಾರಿ, ಕನ್ಯೆಯಾಗಿದ್ದಾರೆ. ಆದ್ದರಿಂದ ಅವರನ್ನು ಫಾಲೋ ಮಾಡಬೇಕಾಗಿದೆ. ಆಸ್ತಿ ತಂದೆಯಿಂದಲೇ ಸಿಗುವುದು. ಆದ್ದರಿಂದ ನಾವು ಸಹೋದರ ಸಹೋದರಿಯರು ತಂದೆಯಿಂದ ಆಸ್ತಿ ಪಡೆಯುತ್ತೇವೆಂದು ನೀವು ಹೇಳ್ತೀರಿ. ಲೌಕಿಕ ರೀತಿಯಿಂದ ನೋಡಿದಾಗ ಸಹೋದರಿಗೆ ಆಸ್ತಿ ಸಿಗೋದಿಲ್ಲ, ಸಹೋದರನಿಗೆ ಸಿಗ್ತದೆ. ಇಲ್ಲಂತೂ ನಿಮ್ಮೆಲ್ಲರಿಗೂ ಸಿಗುವುದು. ಏಕೆಂದರೆ ನೀವೆಲ್ಲರೂ ಆತ್ಮರಾಗಿದ್ದೀರಲ್ಲವೇ? ನೀವೀಗ ನನ್ನ ಬಳಿ ಬರಬೇಕಾಗಿದೆ ಎಂದು ತಂದೆ ಹೇಳ್ತಾರೆ. ತಂದೆಯ ಬಳಿ ಹೋದ ಮೇಲೆ ಸಹೋದರ ಸಹೋದರಿಯ ಸಂಬಂಧ ಬಿಟ್ಟು ಹೋಗುವುದು.
ಅಲ್ಲಿ ಕೇವಲ ತಂದೆಯ ಮಕ್ಕಳ ಸಂಬಂಧವಿರುವುದು. ಆದ್ದರಿಂದ ನಾವೆಲ್ಲರೂ ಸಹೋದರರು ಎಂದು ಹೇಳ್ತೀರಿ. ಒಂದು ವೇಳೆ ಈಶ್ವರನಿಗೆ ಸರ್ವವ್ಯಾಪಿ ಎಂದು ಹೇಳಿದರೆ ವಿಶ್ವ ಪಿತೃತ್ವವಾಗುತ್ತದೆ, ಅಂದರೆ ಎಲ್ಲರೂ ಪರಮಾತ್ಮನೆಂದರ್ಥ. ನೋಡಿ, ಈ ಸರ್ವವ್ಯಾಪಿಯ ಜ್ಞಾನ ಎಷ್ಟೊಂದು ನಷ್ಟವನ್ನುಂಟು ಮಾಡಿದೆ. ಈಗ ನೀವು ಮಕ್ಕಳ ಬಳಿ ತಂದೆಯ ನೆನಪಿದೆ. ತಂದೆಯ ನೆನಪು ಮಾಡುವುದರಲ್ಲಿಯೇ ಹೆಚ್ಚು ಶ್ರಮವಿದೆ. ನಿಮಗೆ ಯಾರಾದರೂ ಯೋಗ ಮಾಡಿಸಬೇಕು ಎಂಬ ಆಧಾರವೂ ಇರಬಾರದು, ಏಕೆಂದರೆ ನಿಮಗೆ ಲಕ್ಷ್ಯವಂತೂ ಸಿಕ್ಕಿದೆ. ಇಲ್ಲಿ ಕೇವಲ ಮುರಳಿಯನ್ನು ಓದಿ ತಿಳಿಸುತ್ತೀರಿ. ಯೋಗ ಸದಾ ಇರ್ತದೆ. ಅಂದರೆ ಮುರಳಿಯನ್ನು ಕೇಳಿದ ಮೇಲೆ ನಡೆಯುತ್ತಾ ತಿರುಗಾಡುತ್ತಾ ಇರಬಹುದಾಗಿದೆ. ನಾವು ಯಾತ್ರೆಯಲ್ಲಿ ಹೋಗ್ತಿದ್ದೇವೆ, ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ನೆನಪಿನಲ್ಲಿರಬೇಕು. 8 ಗಂಟೆಗಳು ನಿಮ್ಮ ಸೇವೆಯನ್ನೇ ಮಾಡಿಕೊಳ್ಳಿರಿ, ಅನುಮತಿ ಇದೆ. ಉಳಿದ ಸಮಯವನ್ನು ನೆನಪಿನ ಯಾತ್ರೆಯಲ್ಲಿ ಕೊಡಬೇಕಾಗಿದೆ. ಮೂಲ ಮಾತು ಪವಿತ್ರತೆಯದ್ದಾಗಿದೆ. ನೀವು ತಿಳಿದುಕೊಂಡಿದ್ದೀರಿ, ಇದು ಮುಳ್ಳುಗಳ ಕಾಡಾಗಿದೆ. ಒಬ್ಬರು ಇನ್ನೊಬ್ಬರಿಗೆ ಮುಳ್ಳು ಚುಚ್ಚುತ್ತಿರುತ್ತಾರೆ. ತಂದೆ ಹೇಳ್ತಾರೆ, ಮಕ್ಕಳೇ, ಶ್ರೀಮತದಂತೆ ನಡೀರಿ. ಮುರಳಿ ನುಡಿಸುವಾಗ ಶಿವತಂದೆ ಮಾತನಾಡ್ತಾರೆ, ಬ್ರಹ್ಮ ತಂದೆ ಮಾತನಾಡುತ್ತಾರೆ, ಆದರೆ ಶಿವತಂದೆ ನಮಗೆ ಓದಿಸ್ತಾರೆ ಎಂಬುದು ನಿಮಗೆ ತಿಳಿದಿದೆ. ನೀವು ವಿದ್ಯಾರ್ಥಿಗಳಾಗಿದ್ದೀರಿ. ಶಿವತಂದೆ ನಮಗೆ ತಂದೆಯೂ ಆಗಿದ್ದಾರೆ, ಶಿಕ್ಷಕ ಸದ್ಗುರುವೂ ಆಗಿದ್ದಾರೆ. ನಾನು ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗ್ತೇನೆಂದು ಗ್ಯಾರಂಟಿ ನೀಡ್ತಾರೆ. ಈ ಗ್ಯಾರಂಟಿಯನ್ನು ಮತ್ಯಾರೂ ಕೊಡಲು ಸಾಧ್ಯವಿಲ್ಲ. ತಂದೆ ಸುಖವನ್ನು ಕೊಡುವಂತಹ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಆ ತಂದೆಯನ್ನು ಯಾರೂ ತಿಳಿದುಕೊಂಡಿಲ್ಲ. ಒಂದು ವೇಳೆ ತಂದೆಯನ್ನು ಅರಿತುಕೊಂಡರೆ ತಂದೆಯ ಆಸ್ತಿಯನ್ನು ಅರಿತುಕೊಳ್ಳುವರು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ಗುರಿಧ್ಯೇಯವನ್ನು ಸದಾ ಮುಂದಿಟ್ಟುಕೊಂಡು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಸತೋಪ್ರಧಾನ ಪ್ರಪಂಚದಲ್ಲಿ ಹೋಗಲು ಪವಿತ್ರತೆಯ ನಡವಳಿಕೆಯನ್ನು ಧಾರಣೆ ಮಾಡಿಕೊಳ್ಳಬೇಕು. ಬುದ್ಧಿಯಿಂದ ಬೇಹದ್ದಿನ ಸನ್ಯಾಸ ಮಾಡಬೇಕಾಗಿದೆ. ಅತಿ ಪ್ರಿಯವಾದ ತಂದೆಯನ್ನು ಹಾಗೂ ತಮ್ಮ ಸುಖಧಾಮವನ್ನು ನೆನಪು ಮಾಡಬೇಕಾಗಿದೆ. ಈ ದುಃಖಧಾಮದಿಂದ ಬುದ್ಧಿಯೋಗವನ್ನು ತೆಗೆಯಬೇಕಾಗಿದೆ. ವರದಾನ. ಸರ್ವಗುಣಗಳನ್ನು ನೋಡುವ ಅಥವಾ ಸಂತುಷ್ಟಗೊಳಿಸುವ ಒಲವಿನ ಮೂಲಕ ಏಕರಸ ಉತ್ಸಾಹದಲ್ಲಿರುವಂತಹ ಗುಣಮೂರ್ತಿ ಭವ. ಸದಾ ಏಕರಸ ಒಲವು ಉತ್ಸಾಹದಲ್ಲಿರೋದಕ್ಕಾಗಿ ಯಾರೇ ಸಂಬಂಧದಲ್ಲಿ ಬರ್ತಾರೆ ಅವರನ್ನು ಸಂತುಷ್ಟಗೊಳಿಸುವ ಒಲವಿರಲಿ. ಯಾರನ್ನೇ ನೋಡಿದರೂ ಪ್ರತಿ ಸಮಯದಲ್ಲಿ ಅವರಿಂದ ಗುಣವನ್ನು ಗ್ರಹಿಸಿ ಸರ್ವ ಗುಣಗಳ ಬಲ ಸಿಗೋದರಿಂದ ಉತ್ಸಾಹ ಸದಾ ಕಾಲಕ್ಕಾಗಿ ಇರುತ್ತದೆ. ಯಾವಾಗ ಅನ್ಯರ ಭಿನ್ನ ಭಿನ್ನ ಸ್ವರೂಪ, ಭಿನ್ನ ಭಿನ್ನ ಮಾತುಗಳನ್ನು ನೋಡ್ತಾ ಕೇಳ್ತಾ ಇರ್ತೀರಿ, ಆಗಲೇ ಉತ್ಸಾಹ ಕಡಿಮೆಯಾಗುವುದು. ಆದರೆ ಗುಣವನ್ನು ನೋಡುವ ಒಲವಿದ್ದರೆ ಏಕರಸವಾದ ಉತ್ಸಾಹವಿರುವುದು ಹಾಗೂ ಸರ್ವ ಗುಣಗಳನ್ನು ನೋಡೋದರಿಂದ ತಾವೂ ಸಹ ಗುಣಮೂರ್ತಿಯಾಗ್ತೀರಿ. ಸುವಾಕ್ಯ. ಬೇಹದ್ದಿನ ವೈರಾಗ್ಯ ವೃತ್ತಿಯ ತಳಪಾಯ ಶಕ್ತಿಶಾಲಿಯಾಗಿದ್ದರೆ ಸೆಕೆಂಡಿನಲ್ಲಿ ಅಶರೀರಿಯಾಗುವುದು ಸಹಜವಾಗುವುದು. ಅವ್ಯಕ್ತ ಸೂಚನೆ. ಸದಾ ಹರ್ಷಿತರಾಗಿರಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿರಿ, ಸಹನಶೀಲರಾಗಿರಿ. ತಮ್ಮ ಈ ಚೆಹರೆಯನ್ನು ಸದಾ ಹರ್ಷಿತರನ್ನಾಗಿ ಮಾಡಿಕೊಳ್ಳುವುದು ಇದು ಸಂಗಮ ಯುಗದ ಬಹಳ ದೊಡ್ಡ ಗಿಫ್ಟ್ ಆಗಿದೆ. ಚೆಹರೆಯಲ್ಲಿ ಎಂದೂ ಯಾವುದೇ ಚಿಂತೆಯ ರೇಖೆ ಇರಬಾರದು. ಹೇಗೆ ಸಂಪೂರ್ಣ ಚಂದ್ರಮ ಎಷ್ಟು ಸುಂದರವಾಗಿರ್ತದೆ, ಹಾಗೆಯೇ ತಮ್ಮ ಚೆಹರೆ ಸದಾ ಹರ್ಷಿತವಾಗಿರಬೇಕು. ಚೆಹರೆ ಈ ರೀತಿ ಹೊಳೆಯುತ್ತಿರಬೇಕು, ಯಾವುದು ಬೇರೆಯವರು ನಿಮ್ಮ ಚೆಹರೆಯಲ್ಲಿ ತಮ್ಮ ರೂಪವನ್ನು ನೋಡಲಿ. ಇದಕ್ಕೆ ತಮ್ಮ ಸ್ವಭಾವವನ್ನು ಸರಳವನ್ನಾಗಿ ಮಾಡಿಕೊಳ್ಳಿ, ಸಹನಶೀಲರಾಗಿ. ಇಂದಿನ ಮುರಳಿಯ ಪ್ರಶ್ನೋತ್ತರ. ಯಾವ ಮ್ಯಾನರ್ಸನ್ನು ತಂದೆಯ ವಿನಃ ಯಾರೂ ಕಲಿಸಲು ಸಾಧ್ಯವಿಲ್ಲ. ಪವಿತ್ರರಾಗುವುದು ಮತ್ತು ಅನ್ಯರನ್ನು ಮಾಡುವುದು ಎಲ್ಲದಕ್ಕಿಂತ ದೊಡ್ಡ ದೈವಿ ಮ್ಯಾನರ್ಸ್ ಆಗಿದೆ. ನೀವು ಗೃಹಸ್ಥದಲ್ಲಿದ್ದರೂ ಪವಿತ್ರರಾಗಿ ಈ ಶಿಕ್ಷಣವನ್ನು ಒಬ್ಬ ತಂದೆ ಕೊಡ್ತಾರೆ, ಮತ್ಯಾರೂ ಕೊಡಲು ಸಾಧ್ಯವಿಲ್ಲ. ನೀವು ಮಕ್ಕಳದ್ದು ಬೇಹದ್ದಿನ ಸನ್ಯಾಸವಾಗಿದೆ. ನೀವು ಈ ಹಳೆಯ ಪ್ರಪಂಚವನ್ನೇ ಬುದ್ಧಿಯಿಂದ ಮರಿತೀರಿ. ನಿಮಗೆ ತಿಳಿದಿದೆ, ಪವಿತ್ರತೆಯ ಧಾರಣೆಯಿಂದ ಉಳಿದೆಲ್ಲ ಮ್ಯಾನರ್ಸ್ ಸ್ವತಃವಾಗಿಯೇ ಬರ್ತವೆ.
ಒಳ್ಳೆಯದು. ಓಂ ಶಾಂತಿ.